गुरुभ्यो नमः। हरिः ओम्। व्यासाय भवनाशाय श्रीशाय नाराशये ध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्य दुःख सत्कारणाय वितताय नमो नमस्ते। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ಕಂಡಂತೆ ಪರಮಾತ್ಮ ಆ ಶತಘ್ನಿಯನ್ನ ನುಂಗಿ ಸುಸ್ತಾದವಂತೆ ತೋರಿಸಿಕೊಂಡ. ಆ ಸಂದರ್ಭದಲ್ಲಿ ಸಾಕ್ಷಾತ್ ಸತ್ಯಭಾಮ ದೇವಿ ತಾನು ಬಿಲ್ಲನ್ನು ಹಿಡಿದುಕೊಂಡು ಆ ನರಕಾಸುರನ ನಿರಾಯುಧಂ ವಿರಥಂ ಚ ಕ್ಷಣೇನ ಅಂತ ಅವನ ರಥವನ್ನ ಮತ್ತು ಆಯುಧವನ್ನ ನಾಶ ಮಾಡ್ತಾಳೆ. ಮುಂದಿನ ಕ್ಷಣದಲ್ಲಿ ಪರಮಾತ್ಮ ತಾನೆದ್ದು ಸತ್ಯಭಾಮೆಯನ್ನ ಆಲಿಂಗನವನ್ನು ಮಾಡಿ ನರಕಾಸುರನನ್ನ ಸಂಹಾರ ಮಾಡಿದ. ಹೀಗೆ ಆ ನರಕಾಸುರ ತಾನು ಅಂಧಂತಪಸ್ಸಿಗೆ ಹೋದ. ತದಾವಿಷ್ಟ ಆಯುರಗಾಚ್ಯ ಕೃಷ್ಣಂ ಅಂತ ಅವನಲ್ಲಿ ಇದ್ದಂತಹ ವಾಯುದೇವರು ಪರಮಾತ್ಮನನ್ನು ಸೇರಿದರು ಅಂತೆಲ್ಲ ಇಷ್ಟು ವಿಚಾರ ಆಗಿತ್ತು. ಇಂದು 107ನೇ ಶ್ಲೋಕದಿಂದಾಗಿ ಪ್ರಾರಂಭ. ಸಾದಿತ್ಯಾಸ್ತೆ ಕುಂಡಲೆ ಪಾದಯೋಶ್ಚ ನಿಧಾಯ ಪೌತ್ರಂ ಭಗದತ್ತ ಸಂಜ್ಞಂ ಸಮರ್ಪಯಾಮಾಸ ತಸ್ಯಾಭಿಷೇಕಂ ಪ್ರಾಗ್ಜ್ಯೋತಿಷೇ ಕಾರಯಾಮಾಸ ಕೃಷ್ಣಃ. ಪದಚ್ಛೇದ. ಸ ಅದಿತ್ಯಾಃ ತೇ ಕುಂಡಲೆ ಪಾದಯೋಃ ಚ ನಿಧಾಯ ಪೌತ್ರಂ ಭಗದತ್ತ ಸಂಜ್ಞಂ ಸಮರ್ಪಯಾಮಾಸ ತಸ್ಯ ಅಭಿಷೇಕಂ ಪ್ರಾಗ್ಜ್ಯೋತಿಷೆ ಕಾರಯಾಮಾಸ ಕೃಷ್ಣಃ. ಇಂದು ನಾವು ಕೇಳಿದಂತೆ ಆ ಭೂದೇವಿ ತಾನು ಬಂದು ಪರಮಾತ್ಮನ ಪಾದಗಳಿಗೆ ನಮಸ್ಕಾರವನ್ನು ಮಾಡಿದಳು. ಸಾಗಮತ್ ಕೃಷ್ಣ ಪಾದವು ಅಂತ ಆ ಭೂದೇವಿ ಏನ್ ಮಾಡ್ತಾಳೆ ಮುಂದೆ. ಹಿಂದೆ ನಾವು ಕೇಳಿದಂತೆ ಈ ನರಕಾಸುರ ಸ್ವರ್ಗದ ಮೇಲೆ ಆಕ್ರಮಣವನ್ನು ಮಾಡಿದಾಗ ದೇವಮಾತೆಯಾದಂತಹ ಅದಿತಿಯ ಕರ್ಣಕುಂಡಲಗಳನ್ನೇ ಅಪಹಾರ ಮಾಡಿಕೊಂಡು ಬಿಟ್ಟಿದ್ದ. ಅಂತಹ ಆ ಅದಿತಿ ದೇವಿಯ ಕರ್ಣಕುಂಡಲಗಳನ್ನ ಅದಿತ್ಯಾಹ ಕುಂಡಲೆ ಅವುಗಳನ್ನೇ ಮಾಡಿದ ಭೂದೇವಿ ಪರಮಾತ್ಮನ ಪಾದಗಳಿಗೆ ಸಮರ್ಪಣೆ ಮಾಡಿದಳು. ಪಾದಯೋಹೋ ಸಮರ್ಪಯಾಮಾಸ. ಅದೇ ರೀತಿಯಾಗಿ ಭಗದತ್ತ ಸಂಧ್ಯಂ ಪೌತ್ರಂ. ಭಗದತ್ತ ಅಂತ ಮೊಮ್ಮಗ ಇದ್ದ, ಅರ್ಥಾತ್ ಭೂದೇವಿಗೆ ಮೊಮ್ಮಗ, ನರಕಾಸುರನಿಗೆ ಮಗ. ಆ ಮೊಮ್ಮಗನಾದಂತಹ ಭಗದತ್ತನನ್ನು ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಿಬಿಟ್ಲು. ಪರಮಾತ್ಮ ಇವನು ಇನ್ನು ಮುಂದೆ ನಿನ್ನ ಅಧೀನ ಎಂಬುದಾಗಿ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿದಾಗ ವಾಸ್ತವಿಕವಾಗಿ ಪರಮಾತ್ಮನಿಗೆ ಅವಕಾಶ ಇತ್ತು. ಆ ರಾಜನಾದಂತಹ ನರಕಾಸುರನನ್ನ ಸಂಹಾರ ಮಾಡಿ ಹಾಕಿದ್ದಾನೆ. ಅವರ ಮಗನಾದಂತಹ ಭಗದತ್ತ ಪಾದದಲ್ಲಿ ಬಿದ್ದಿದ್ದಾನೆ. ಇಷ್ಟೆಲ್ಲ ಆದಾಗ ಪರಮಾತ್ಮ ಅನಾಯಾಸವಾಗಿ ಆ ಪ್ರಾಗ್ಜ್ಯೋತಿಷ ಪಟ್ಟಣವನ್ನ ಆಳ್ಬೋದಾಗಿತ್ತು. ಆದ್ರೆ ಪರಮಾತ್ಮ ಅದ್ಯಾವುದನ್ನು ಕೂಡ ಮಾಡದೇನೆ ಅದು ನ್ಯಾಯವಾಗಿ ಯಾರಿಗೆ ಸಲ್ಲಬೇಕು? ಭಗದತ್ತರಿಗೆ ಸಲ್ಲಬೇಕು. ಹಾಗಾಗಿ ಪರಮಾತ್ಮ ಏನ್ ಮಾಡಿದ, ಪ್ರಾಗ್ಜ್ಯೋತಿಷೆ ತಸ್ಯ ಅಭಿಷೇಕಂ ಕಾರಯಾಮಾಸ. ಪ್ರಾಗ್ಜ್ಯೋತಿಷ ಪಟ್ಟಣದಲ್ಲಿ ಅವನಿಗೆ ಅಭಿಷೇಕವನ್ನ ಮಾಡಿಸಿದ. ಅರ್ಥಾತ್
ಮುಂದೆ ನರಕಾಸುರನ ನಂತರ ಭಗದತ್ತನನ್ನೇ ರಾಜನನ್ನಾಗಿ ಮಾಡಿದ ಅಂತ. ಹೀಗೆ ಪರಮಾತ್ಮ ಯಾವ ಯಾವ ನಗರಗಳಿಗೆ ರಾಜ್ಯಗಳಿಗೆ ಹೋಗಿ ಅಲ್ಲಿದ್ದಂತಹ ದುಷ್ಟ ರಾಜರನ್ನು ಸಂಹಾರ ಮಾಡ್ತಾ ಇದ್ನೋ ಅಲ್ಲಿ ಯಾವತ್ತೂ ಕೂಡ ತಾನು ರಾಜ್ಯಭಾರವನ್ನು ಮಾಡಲಿಲ್ಲ. ಅಲ್ಲಿ ಸಾತ್ವಿಕರಾದಂತಹ ಅವರ ತಂದೆಯನ್ನು, ಮಗನನ್ನು, ಮೊಮ್ಮಗನನ್ನು ಮಾಡ್ತಾ ಇದ್ದ. ಕಂಸನನ್ನು ಕೊಂದಾಗ ಪರಮಾತ್ಮ ಏನ್ ಮಾಡಿದ? ತಂದೆಯಾದಂತಹ ಉಗ್ರಸೇನನಿಗೆ ಪಟ್ಟವನ್ನು ಕಟ್ಟಿದ. ಹೀಗೆ ಇಲ್ಲಿ ನರಕಾಸುರನ ಸಂಹಾರ ಮಾಡಿದಾಗ ಮಗನಾದಂತಹ ಭಗದತ್ತನಿಗೆ ಪಟ್ಟವನ್ನ ಕಟ್ಟಿದ. ಈ ರೀತಿಯಾಗಿ ಕೊಟ್ಟಿದ್ದಲ್ಲಿ ಪರಮಾತ್ಮ ಆ ದುಷ್ಟನಾದಂತಹ ನರಕನನ್ನ ಸಂಹಾರ ಮಾಡಿ ಸಾತ್ವಿಕನಾದಂತಹ ಭಗದತ್ತನಿಗೆ ಪಟ್ಟವನ್ನ ಕಟ್ಟಿದ. ಮುಂದೆ ಸಂಸ್ಥಾಪ್ಯತಂ ಸರ್ವಕಿರಾತ ರಾಜ್ಯೆ ಭೌಮಾಹೃತಂ ವೈಶ್ರವಣಾತ್ ಬಲೇನ ಶಿವೇನ ದತ್ತಂ ಧನದಾಯಾತಿ ಸತ್ವಂ ಭಗದತ್ತೇ ಅಧಾತ್ ಸುಪ್ರತೀಕಂ ರಮೇಶಃ. ಪದಚ್ಛೇದ ಸಂಸ್ಥಾಪ್ಯ ತಂ ಸರ್ವಕಿರಾತ ರಾಜ್ಯೆ ಭೌಮಾಹೃತಂ ವೈಶ್ರವಣಾತ್ ಬಲೇನ ಶಿವೇನ ದತ್ತಂ ಧನದಾಯ ಅತಿಸತ್ವಂ ಭಗದತ್ತೆ ಅಧಾತ್ ಸುಪ್ರತೀಕಂ ರಮೇಶಃ. ಹೀಗೆ ಪರಮಾತ್ಮ ತಂ ಅವನನ್ನ ಭಗದತ್ತನನ್ನ ಸರ್ವ ಕಿರಾತ ರಾಜ್ಯ, ಸರ್ವ ಕಿರಾತ ರಾಜ್ಯ ಅಂತ ಅಂದ್ರೆ ಕಿರಾತರು ಅಥವಾ ಬೇಡರು ಅಂತ, ಕಾಡುಗಳ್ಳರು ಅಂತ ಇರ್ತಾರಲ್ಲ, ನರಕಾಸುರ ಆ ಜಾತಿಗೆ ಸೇರಿದಂಥವನು. ಹೀಗೆ ಆ ಕಿರಾತಕರ ರಾಜ್ಯದಲ್ಲಿ ಈ ಭಗದತ್ತನನ್ನ ಆ ರಾಜನನ್ನಾಗಿ ಮಾಡಿದ. ನರಕಾಸುರನ ನಂತರ ಆ ಭಗದತ್ತನನ್ನ ಆ ಸರ್ವ ಕಿರಾತ ರಾಜ್ಯದಲ್ಲಿ, ಬೇಡರ ರಾಜ್ಯದಲ್ಲಿ ರಾಜನನ್ನಾಗಿ ಮಾಡಿದೆ. ಇವತ್ತು ಕೂಡ ಅಸ್ಸಾಂ ನಮ್ಗೆಲ್ಲ ಗೊತ್ತಿರುವಂತೆ ಹಾಗೇ ಇದೆ. ಗುಡ್ಡಗಾಡು ಪ್ರದೇಶ, ಈ ಕಳ್ಳರು ಕಾಕರು ಎಲ್ಲ ಜಾಸ್ತಿ ಅಸ್ಸಾಂ. ಹೀಗೆ ಅಂತಹ ರಾಜ್ಯದಲ್ಲಿ ಅವನನ್ನ ಪಟ್ಟಾಭಿಷೇಕ ಮಾಡಿದ. ಈ ಭಗದತ್ತ ಯಾರು? ಅವನು ಆ ಕುಬೇರ. ಹಿಂದೆ ನಾವು 12ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಕುಬೇರ ಇಲ್ಲಿ ಮಗನಾಗಿ ಅವತಾರ ಮಾಡಿದ, ನರಕಾಸುರನಿಗೆ ಮಗನಾಗಿ ಅಂತ. ಯಾಕೆ ಅವತಾರ ಮಾಡಿದ ಅಂದ್ರೆ ಈ ಆನೆಯ ಮೇಲಿನ ಆಸೆಯಿಂದಾಗಿ ಅವತಾರ ಮಾಡಿದ ಅಂತ ಹೇಳ್ತಾರೆ. ಅದೇನು ಅಂತಂದ್ರೆ ಹಿಂದೆ ವೈಶ್ರವಣ ಅಂದ್ರೆ ಕುಬೇರನಿಗೆ ಶಿವೇನ ದತ್ತಂ, ಶಿವ ಒಂದು ಆನೆಯನ್ನು ನೀಡಿದ್ದ. ರುದ್ರದೇವರು ಕುಬೇರನಿಗೆ ಒಂದು ಆನೆಯನ್ನ ಕೊಟ್ಟಿದ್ರು. ಅದ ಹೆಸರೇನು? ಸುಪ್ರತೀಕ ಅಂತ. ಉತ್ತಮವಾದಂತಹ ಒಂದು ಆನೆ. ಬರೀ ಸಾಮಾನ್ಯ ಆನೆ ಅಲ್ಲ, ಅದು ದಿಗ್ಗಜ. ಅರ್ಥಾತ್ 8 ದಿಕ್ಕುಗಳಿಗೆ ರಕ್ಷಣೆ ಮಾಡುವಂತಹ ದಿಗ್ಗಜ ಆ ಸುಪ್ರತೀಕ ಎನ್ನುವಂತ ಒಂದು ಆನೆ. ಅಂತಹ ದಿಗ್ಗಜವನ್ನ ರುದ್ರದೇವರು ಕುಬೇರನಿಗೆ ಕೊಟ್ಟಿದ್ರು. ಅಂತಹ ಆ ಸುಪ್ರತೀಕ ಎನ್ನುವಂತ ದಿಗ್ಗಜವನ್ನ ರುದ್ರದೇವರು ಇವನಿಗೆ ಕೊಟ್ಟಿದ್ರು, ಕುಬೇರನಿಗೆ ಕೊಟ್ಟಿದ್ರು. ಆ ಕುಬೇರನ ಹತ್ತಿರ ಹೋಗಿ ಈ ಯಾರು ಆ ನರಕಾಸುರ ಇದ್ನಲ್ಲ, ಅವನು ಬಲೇನ, ಬಲಾತ್ಕಾರವಾಗಿ ಆ ಸುಪ್ರತೀಕ ಆನೆಯನ್ನ ಅಪಹಾರ ಮಾಡಿದ್ದ ನರಕಾಸುರ. ರುದ್ರದೇವರು ಕೊಟ್ಟಿದ್ರು. ಕುಬೇರನಿಂದಾಗಿ ಬಲಾತ್ಕಾರವಾಗಿ ಈ ನರಕಾಸುರ ಅಪಹಾರ ಮಾಡಿದ್ದ. ಆ ಆನೆಯನ್ನು ಪಡಿಬೇಕು ಅಂತ ಕುಬೇರ ಏನ್ ಮಾಡಿದ?
ಯುದ್ಧ ಮಾಡಿ ಗಿದ್ದ ಮಾಡಿ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಪಡಿಲಿಕ್ಕಿರೋ ಒಂದೇ ಆಪ್ಷನ್ ಅಂದ್ರೆ ನಾನು ಅವನಿಗೆ ಮಗನಾಗಿ ಹುಟ್ಟಬೇಕು. ಮಗನಾಗಿ ಹುಟ್ಟಿದ್ರೆ ಅಫ್ಕೋರ್ಸ್ ಆ ಆನೆ ನನಗೆ ಸಿಗುತ್ತೆ ಅಂತ. ಹೀಗೆ ತನ್ನದೇ ಆದಂತಹ ಆನೆಯನ್ನ ಪಡಿಲಿಕ್ಕೋಸ್ಕರ ನರಕಾಸುರನ ಮಗನಾಗಿ ಹುಟ್ಟಿದ್ದ ಕುಬೇರ, ಅರ್ಥಾತ್ ಅವನೇ ಭಗದತ್ತನಾಗಿದ್ದ. ಹೀಗೆ ಅಂತಹ ಆನೆಯನ್ನ ಪರಮಾತ್ಮ ಏನ್ ಮಾಡಿದ, ಭಗದತ್ತೆ ಅಧಾತ್ ಸುಪ್ರತೀಕಂ ರಮೇಶ, ರಮಾಪತಿಯಾದಂತಹ ಲಕ್ಷ್ಮೀಪತಿಯಾದಂತಹ ಶ್ರೀಕೃಷ್ಣ ಆ ಸುಪ್ರತೀಕ ಎನ್ನುವಂತಹ ಆನೆಯನ್ನ ಭಗದತ್ತನಿಗೆ ನೀಡಿದ. ಹೀಗೆ ಭಗದತ್ತ ಅವತಾರ ಮಾಡಿದ್ದೇನೆ ನರಕಾಸುರನ ಆನೆಯನ್ನು ಪಡಿಲಿಕ್ಕೆ ಅಂತ. ಹೀಗೆ ಆ ಆನೆಯನ್ನು ಅವನು ಪಡೆದ. ಮುಂದೆ ಕರೀಂದ್ರಮೇಕಂ ತಂ ನಿಧಾಯೈವ ತಸ್ಮಿನ್ ಕೃತ್ವಾ ಪ್ರಸಾದಂ ಚ ವಸುಂಧರಾಯಾಃ. ಚತುರ್ದಂತಾನ್ ಷಟ್ ಸಹಸ್ರಾನ್ ಕರೀಂದ್ರಾನ್ ಪಯೋಬ್ಧಿಜಾನ್ ಪ್ರಾಹಿಣೋದ್ವಾರವತ್ಯೈ. ಪದಚ್ಛೇದ. ಕರೀಂದ್ರಂ ಏಕಂ ತಂ ನಿಧಾಯ ಏವ ತಸ್ಮಿನ್ ಕೃತ್ವಾ ಪ್ರಸಾದಂ ಚ ವಸುಂಧರಾಯಾಃ ಚತುರ್ದಂತಾನ್ ಷಟ್ ಸಹಸ್ರಾನ್ ಕರೀಂದ್ರಾನ್ ಪಯೋಬ್ಧಿಜಾನ್ ಪ್ರಾಹಿಣೋತ್ ದ್ವಾರವತ್ಯೈ. ಪರಮಾತ್ಮ ಏನ್ ಮಾಡಿದ, ಅಲ್ಲಿ ವಾಸ್ತವಿಕವಾಗಿ ಸಾವಿರಾರು ಆನೆಗಳಿದ್ವು ಇಲ್ಲಿ ನರಕಾಸುರನ ಸಂಗ್ರಹದಲ್ಲಿ. ಅದರಲ್ಲಿ ಏಕಂ ಕರೀಂದ್ರಂ, ಕರಿ ಕರಿ ಅಂತಂದ್ರೆ ಆನೆ, ಕರೀಂದ್ರ ಅಂದ್ರೆ ಆನೆ, ಶ್ರೇಷ್ಠ ಆನೆ ಅಂತ. ಆ ಒಂದು ಸುಪ್ರತೀಕ ಎನ್ನುವಂತಹ ಆನೆಯನ್ನು ಮಾತ್ರ ಭಗದತ್ತನಲ್ಲಿ ಇಟ್ಟು ತಾನೇ ಮಾಡಿದ, ಅವನಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದ. ಕೃತ್ವಾ ಪ್ರಸಾದಂ ಚ ವಸುಂಧರಾಯಾಃ, ಅವನಿಗೂ ಅನುಗ್ರಹವನ್ನು ಮಾಡಿದ. ಅದೇ ರೀತಿಯಾಗಿ ಆ ಭೂದೇವಿಗೂ ಕೂಡ ವಿಶೇಷವಾದಂತಹ ಸಾಂತ್ವನವನ್ನು ಮಾಡಿ ಅವಳಿಗೆ ಅನುಗ್ರಹವನ್ನು ಮಾಡಿದ. ಅದಾದ ಮೇಲೆ ಮತ್ತೆ ಬೇರೆ ಬೇರೆ ಸಾವಿರಾರು ಆನೆಗಳಿದ್ದು, ಅದರಲ್ಲಿ ಚತುರ್ದಂತಾನ್ ಷಟ್ ಸಹಸ್ರಾನ್ ಕರೀಂದ್ರಾನ್. ಸಾಮಾನ್ಯವಾಗಿ ಆನೆಗಳು ಅಂದ್ರೆ ಎರಡು ದಂತಗಳು ಇರ್ತವೆ, ಆದರೆ ಈ ನರಕಾಸುರನ ಹತ್ತಿರ ಇದ್ದಂತಹ ಆನೆಗಳಿಗೆ ಚತುರ್ದಂತಗಳು, 4 ದಂತಗಳು ಅಂತೆ. ಹೀಗೆ ಚತುರ್ದಂತಾನ್ ಷಟ್ ಸಹಸ್ರಾನ್, 6000 ದಂತಗಳಿರುವಂತಹ ಕರೀಂದ್ರ ಶ್ರೇಷ್ಠ ಆನೆಗಳು. ಅವೆಲ್ಲ ಎಂತಹದ್ದು? ಪಯೋಬ್ಧಿಜಾನ್. ಪಯೋಬ್ಧಿಜಾನ್ ಅಂತಂದ್ರೆ ಐರಾವತದ ಒಂದು ವಂಶದಲ್ಲಿ ಬಂದಂತಹ ಆನೆಗಳು ಅಂತೆ. ಭಾಗವತಲ್ಲಿ ಹೇಳುವಂತೆ ಐರಾವತ ಕುಲೇಭಾಂಶ್ಚ ಅಂತ, ಐರಾವತದ ಕುಲದಲ್ಲಿ ಬಂದಂತಹ ಆನೆಗಳು ಆ ಎಲ್ಲ ಆನೆಗಳು, ಸಾಮಾನ್ಯ ಆನೆಗಳೆಲ್ಲ. ಅಂತಹ 4 ದಾಡೆಗಳಿರುವಂತಹ 6000 ಆನೆಗಳನ್ನ ಪರಮಾತ್ಮ ದ್ವಾರಾವತಿಗೆ ಕಳುಹಿಸಿಕೊಟ್ಟ ಅಂತ. ಇದು ಆಚಾರ್ಯರು ಹೇಳ್ತಾ ಇರುವಂತಹ ಮಾತು. ಈ ಶ್ಲೋಕದಲ್ಲಿ ಆಚಾರ್ಯರು ಒಂದು ನಿರ್ಣಯವನ್ನ ಕೊಡ್ತಾ ಇದ್ದಾರೆ.
ಏನು ನಿರ್ಣಯ ಅಂತಂದ್ರೆ ಆ ವಿಷ್ಣು ಪುರಾಣದಲ್ಲಿ ಒಂದು ಮಾತು ಬರುತ್ತೆ ಈ ಕಥೆಯ ಬಗ್ಗೆ. ಅಲ್ಲಿ ಹೇಳ್ತಾರೆ, ಚತುರ್ದಂತಾನ್ ಗಜಾಂಶ್ಚಾಗ್ರ್ಯಾನ್ ಷಟ್ಸಹಸ್ರಾಂಶ ದೃಷ್ಟವಾನ್ ಅಂತ. ಅಲ್ಲಿ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ, 4 ದಂತಗಳಿರುವಂತಹ 6,000 ಆನೆಗಳನ್ನು ಪರಮಾತ್ಮ ಕಂಡ ಅಂತ. ಅದೇ ಭಾಗವತಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಪಾಂಡೂರ ಪಾಂಡುರಾಭಾನ್ ಚತುಷ್ಷಷ್ಟಿಂ ಪ್ರೇಷಯಾಮಾಸ ಕೇಶವ ಅಂತ. ಭಾಗವತದಲ್ಲಿ ಏನ್ ಬರುತ್ತೆ ಅಂತಂದ್ರೆ, 64 ಆನೆಗಳನ್ನ ಪರಮಾತ್ಮ ದ್ವಾರಾವತಿಗೆ ಕಳುಹಿಸಿದ ಅಂತ. ವಿಷ್ಣು ಪುರಾಣದಲ್ಲಿ ಏನ್ ಬರುತ್ತೆ, 6,000 ಆನೆಗಳನ್ನ ಪರಮಾತ್ಮ ದ್ವಾರಾವತಿಗೆ ಕಳುಹಿಸಿಕೊಟ್ಟ ಅಂತ. ಭಾಗವತದಲ್ಲಿ ಏನ್ ಬರುತ್ತೆ, ಪಾಂಡುರಾಭ ಅಂದ್ರೆ ಬಿಳಿ ಆನೆಗಳು ಅಂತ. 64 ಬಿಳಿ ಆನೆಗಳನ್ನ ಪರಮಾತ್ಮ ಕಳುಹಿಸಿಕೊಟ್ಟ ಇಲ್ಲಿಗೆ, ದ್ವಾರಾವತಿಗೆ ಅಂತ. ಇನ್ನು ಮಹಾಭಾರತದಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಭೀಮರೂಪಾಶ್ಚ ಮಾತಂಗಃ ಪ್ರವಾಳ ವಿಕೃತ ಕುಥಾಃ ತೇಚ 20,000 ದಿಸ್ತಾವತ್ಯ ಕರೇಣವಃ ಅಂತ. ಮಹಾಭಾರತದಲ್ಲಿ ಹೇಳ್ತಾರೆ 20,000 ಅಂತ, 20,000 ಆನೆಗಳಿದ್ವು ಅಂತ ಹೇಳ್ತಾರೆ. ಹರಿವಂಶಲ್ಲ ಅದೇ ರೀತಿ ಹೇಳ್ತಾರೆ. ಹೀಗೆ ಹರಿವಂಶ ಮತ್ತು ಮಹಾಭಾರತದ ಪ್ರಕಾರ ಆನೆಗಳೆಷ್ಟು? 20,000 ಆನೆಗಳು. ಭಾಗವತದ ಪ್ರಕಾರ 64 ಬಿಳಿ ಆನೆಗಳು. ವಿಷ್ಣು ಪುರಾಣದ ಪ್ರಕಾರ 6,000 ಆನೆಗಳು. ಒಂದಕ್ಕೊಂದಕ್ಕೂ ಸಂಬಂಧನೇ ಇಲ್ಲ. 6,000 ಎಲ್ಲಿ, 64 ಎಲ್ಲಿ, 20,000 ಎಲ್ಲಿ? ಬೇರೆ ತಲೆನೇ ಕೆಡಿಸ್ಕೊತಿದ್ರು. ಎಷ್ಟೋ ಆನೆಗಳನ್ನು ಕರ್ಕೊಂಡು ಹೋದ ಕೃಷ್ಣ, ಅದಕ್ಕೆ ಏನು ತಲೆ ಕೆಡಿಸ್ಕೊಂಡು ಬಿಟ್ಬಿಡ್ತಿದ್ರು. ಆದರೆ ಆಚಾರ್ಯರು ಇದಕ್ಕೆ ಎಲ್ಲವನ್ನು ಕೂಡ ಕೂಡಿಸಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಪರಮಾತ್ಮ ಕರೆದುಕೊಂಡು ಹೋಗಿದ್ದು ಎಷ್ಟು ಆನೆಗಳು ಅಂತಂದ್ರೆ, 6,000 ಕರೀಂದ್ರಗಳನ್ನು, 4 ದಂತ ಇರುವಂತಹ 6,000 ಆನೆಗಳನ್ನ ಪರಮಾತ್ಮ ಕರೆದುಕೊಂಡು ಹೋದ ಅಂತ. ಹಾಗಾದ್ರೆ ಹರಿವಂಶದಲ್ಲಿ 20,000 ಅಂತ ಹೇಳಿದಾರಲ್ಲ, ಮಹಾಭಾರತದಲ್ಲಿ ಹರಿವಂಶದಲ್ಲಿ ಅದ್ರ ಗತಿ ಏನು ಅಂತಂದ್ರೆ, ಅದಕ್ಕೆ ವ್ಯಾಖ್ಯಾನಕಾರ ಹೇಳ್ತಾರೆ, 20,000 ಆನೆಗಳನ್ನು ಪರಮಾತ್ಮ ಕರೆದುಕೊಂಡು ಹೋದ ನಿಜ. ಆದರೆ ಅದರಲ್ಲಿ 16,000 14,000 ಆನೆಗಳಿಗೆ 2 ದಂತ ಮಾತ್ರ ಇತ್ತು ಅಂತೆ. 14,000 ಆನೆಗಳು 2 ದಂತ ಇರುವಂತಹ ಸಾಮಾನ್ಯ ಆನೆಗಳು. 6,000 ಆನೆಗಳು ಎಂತಹದ್ದು? 4 ದಂತ ಇರುವಂತಹ ವಿಶೇಷ ಆನೆಗಳು. ಹಾಗಾಗಿ ಅದನ್ನು ವಿಶೇಷವಾಗಿ ವಿಷ್ಣು ಪುರಾಣದಲ್ಲಿ ಹೇಳಿದೆ ಅಂತ ತಿಳಿಸ್ತಾ ಇದೆ. ಹಾಗಾಗಿ ಒಟ್ಟು ಇದ್ದಂತಹ ಆನೆಗಳೆಷ್ಟು? 20,000 ಆನೆಗಳು. ಅದರಲ್ಲಿ 14,000 ಆನೆಗಳು ಸಾಮಾನ್ಯ 2 ದಂತ ಇರುವಂತಹ ಆನೆಗಳು, 6,000 ಆನೆಗಳು 4 ದಂತ ಇರುವಂತಹ ಆನೆಗಳು ಅಂತ ಅದನ್ನು ತಿಳಿಸ್ಲಿಕ್ಕೋಸ್ಕರ ಆಚಾರ್ಯರು ಷಟ್ಸಹಸ್ರಾನ್ ಚತುರ್ದಂತಾನ್ ಅಂತ ಹೇಳಿದ್ರು. ಬರೀ ಆನೆ ಅಂತ ಹೇಳಿಲ್ಲ, ಚತುರ್ದಂತ ಇರುವಂತಹ 6,000 ಆನೆಗಳನ್ನ ಪರಮಾತ್ಮ ಕಳುಹಿಸಿಕೊಟ್ಟ ಅಂತ. ಹಾಗಾದ್ರೆ ಉಳಿದ ಕಥೆ ಏನಾಯ್ತು? 14,000 ಆನೆಗಳು ಸಾಮಾನ್ಯ ಆನೆಗಳು, ಇದು 6,000 ಸ್ಪೆಷಲ್ 4 ದಂತ ಇರುವಂತಹ ಆನೆಗಳು ಅಂತ. ಸರಿ, ವಿಷ್ಣು ಪುರಾಣ ಹೊಂದಿಸ್ತು, ಹರಿವಂಶ ಕೂಡಿತು, ಮಹಾಭಾರತ ಕೂಡಿಸ್ತಿದೆ. ಆದರೆ ಮಹಾಭಾರತದಲ್ಲಿ ಅಲ್ಲ, ಭಾಗವತದಲ್ಲಿ ಚತುಷ್ಷಷ್ಟಿ ಅಂತ ಹೇಳಿದಾರಲ್ಲ, 64 ಅಂತ ಹೇಳಿದಾರಲ್ಲ ಅಂತಂದ್ರೆ ಅದಕ್ಕೆ ವ್ಯಾಖ್ಯಾನಕಾರ ಹೇಳ್ತಾರೆ, ಅದಕ್ಕೂ ವಿರೋಧ ಇಲ್ಲ ಅಂತ. ಯಾಕೆಂದ್ರೆ 64 ಆನೆಗಳು ಇದರಲ್ಲೇ ಸೇರಿಬಿಟ್ಟಿವೆ ಅಂತ. ಯಾರದರಲ್ಲಿ? 6,000ದಲ್ಲಿಯೇನೆ 64 ಆನೆಗಳು ಸೇರಿವೆ. ಮತ್ತೆ ಪ್ರತ್ಯೇಕವಾಗಿ ಯಾಕೆ ಹೇಳಿದ್ರು ಅಂತಂದ್ರೆ, 6,000 ಆನೆಗಳಲ್ಲಿ ಎಲ್ಲಾ ಆನೆಗಳು ಕೂಡ ಕಪ್ಪು ಆನೆಗಳು. ಅಂದ್ರೆ ಈ 64 ಆನೆಗಳನ್ನ ಬಿಟ್ಟು ಉಳಿದ ಎಲ್ಲ ಆನೆಗಳು ಕೂಡ ಕಪ್ಪು ಆನೆಗಳು ಅಂತೆ. ಈ 64 ಆನೆಗಳು ಮಾತ್ರ ಪಾಂಡುರಾಭ ಬಿಳಿ ಆನೆಗಳು. ಹಾಗಾಗಿ ಅದನ್ನು ಪ್ರತ್ಯೇಕವಾಗಿ ಭಾಗವತರು ಹೇಳಿದ್ರು ಅಂತ. ಹೀಗೆ ಸಾಮಾನ್ಯ ಒಬ್ಬ ವ್ಯಕ್ತಿ ಪುರಾಣಗಳನ್ನು ಓದಿದಾಗ ಅನೇಕ ಗೊಂದಲಗಳಾಗ್ತವೆ. ಮಹಾಭಾರತದಲ್ಲಿ 20,000 ಅಂತ ಹೇಳ್ತಾರೆ, ಮತ್ತೆ ವಿಷ್ಣು ಪುರಾಣದಲ್ಲಿ 6,000 ಅಂತ ಹೇಳ್ತಾರೆ, ಮಹಾಭಾರತ ಬೇರೆ 64 ಅಂತ ಹೇಳ್ತಾರೆ. ಇದಕ್ಕೆ ಅಂತ ಅರ್ಥನೇ ಆಗೋದಿಲ್ಲ. ಆದರೆ ಆಚಾರ್ಯರು ಅದೆಲ್ಲವನ್ನು ಕೂಡ ನಿರ್ಣಯಾತ್ಮಕವಾಗಿ ಸ್ಪಷ್ಟವಾಗಿ 6,000
4 ದಂತ ಇರುವಂತಹ ಆನೆಗಳು ಅಂತ ಹೇಳ್ತಾರೆ. ವ್ಯಾಖ್ಯಾನಕಾರ ಅದನ್ನು ವಿಶೇಷವಾಗಿ ನಮಗೆ ಸ್ಪಷ್ಟಪಡಿಸಿ ಒಟ್ಟು 20,000 ಆನೆಗಳು, ಅದರಲ್ಲಿ 14,000 ಆನೆಗಳು ಸಾಮಾನ್ಯ 2 ದಂತ ಇರುವಂತಹ ಆನೆಗಳು, 6,000 ಆನೆಗಳು 4 ದಂತ ಇರುವಂತಹ ವಿಶೇಷ ಆನೆಗಳು. ತತ್ರಾಪಿ ಆ 6,000ದಲ್ಲಿ 64 ಆನೆಗಳು 4 ದಂತ ಪ್ಲಸ್ ಬಿಳಿ ಬಣ್ಣ ಪಾಂಡುರಾಭ. ಹಾಗಾಗಿ ಮಹಾಭಾರತದಲ್ಲಿ ಭಾಗವತದಲ್ಲಿ ಅದನ್ನು ಪ್ರತ್ಯೇಕವಾಗಿ ಹೇಳಿದ್ರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಭಾಗವತದಲ್ಲಿ ಬರೋದಿಷ್ಟು, ಪಾಂಡುರಾಭಾನ್ ಚತುಷ್ಷಷ್ಟಿಂ ಪ್ರೇಷಯಾಮಾಸ ಕೇಶವ ಅಂತ. ಅದನ್ನ ಯಾಕೆ ಆ ರೀತಿ ಹೇಳಿದ್ರು ಅಂತಂದ್ರೆ ಅದು ಸ್ಪೆಷಲ್ ಮತ್ತೆ ಬಣ್ಣ. ಹಾಗಾಗಿ ಪರಮಾತ್ಮ ಕಳಿಸಿಕೊಟ್ಟದ್ದು ಒಟ್ಟು 20,000, ಅದರಲ್ಲಿ ಇಷ್ಟಿಷ್ಟು ವಿಭಾಗಗಳಿದಾವೆ ಅಂತ ಬನ್ನಂಜೆ ಗೋವಿಂದಾಚಾರ್ಯ ಇದನ್ನು ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ. ಅವರು ಆ ವಿಷ್ಣು ಪುರಾಣದ ವಾಕ್ಯ ಮತ್ತು ಭಾಗವತದ ವಾಕ್ಯ, ಹರಿವಂಶದ ವಾಕ್ಯ ಮತ್ತು ಮಹಾಭಾರತದ ವಾಕ್ಯ, ಈ 4 ಗ್ರಂಥಗಳ ವಾಕ್ಯವನ್ನ ಪ್ರತ್ಯೇಕವಾಗಿ ಕೊಟ್ಟು ಅದಕ್ಕೆ ಯಾವ ಯಾವ ರೀತಿಯಾದಂತಹ ಅರ್ಥ ಎಂಬುದಾಗಿ ವ್ಯಾಖ್ಯಾನಕಾರಲ್ಲಿ ಅದನ್ನು ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ. ಹೀಗೆ ಪರಮಾತ್ಮ ಕರೆದುಕೊಂಡು ಹೋಗಿದ್ದು 4 ದಂತ ಇರುವಂತಹ ಆನೆಗಳಲ್ಲಿ ಒಟ್ಟು 6,000 ಆನೆಗಳು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಪರಮಾತ್ಮ ಆನೆಗಳನ್ನ ಕರೆದುಕೊಂಡು ಹೋದ. ಮುಂದೆ ನರಾಧಿಪಾನ್ ದೇವ ಗಂಧರ್ವನಾಗಾನ್ ಜಿತ್ವಾ ನೀತಂ ಹೇಮ ರತ್ನೋಚ್ಚರಾಶೀಂ. ಶತದ್ವಯಂ ಯೋಜನಾನಾಂ ಸಮೃದ್ಧಂ ಸಮಂತತಃ ಪ್ರಾಹಿಣೋತ್. ನಾರಾಯಣ. ಸ್ವಾಂ ಪುರೀಂ ಸಹ. ಪದಚ್ಛೇದ. ನರಾಧಿಪಾನ್ ದೇವಗಂಧರ್ವ ನಾಗಾನ್ ಜಿತ್ವಾ ನೀತಂ ಹೇಮರತ್ನೋಚ್ಚರಾಶಿಂ ಶತದ್ವಯಂ ಯೋಜನಾನಾಂ ಸಮೃದ್ಧಂ ಸಮಂತತಃ ಪ್ರಾಹಿಣೋತ್ ಸ್ವಾಂ ಪುರೀಂ ಸಹ. ಅದಾದ ಮೇಲೆ ಆ ನರಕಾಸುರದ ಪಟ್ಟಣದಲ್ಲಿ ಭಾರೀ ದೊಡ್ಡ ಬಂಗಾರದ ರಾಶಿ ಇತ್ತು ಅಂತ ಹೇಳ್ತಾರೆ. ಎಷ್ಟಿತ್ತು ಅಂತಂದ್ರೆ ಶತದ್ವಯಂ ಯೋಜನಾನಾಂ 200 ಯೋಜನದಷ್ಟು ಬಂಗಾರದ ರಾಶಿ ಇತ್ತು ಅಂತೆ. ಅಷ್ಟು ಬಂಗಾರ ಇತ್ತು. ಸಾಮಾನ್ಯವಾಗಿ ಯೋಜನಾ ಅಂತಂದ್ರೆ ಅನೇಕ ರೀತಿಯಾದ ಲೆಕ್ಕಾಚಾರಗಳಿದ್ದಾವೆ. ಅಂದ್ರೆ ನಾವು ದಾರಿಯ ಲೆಕ್ಕದಲ್ಲಿ, ಕಿಲೋಮೀಟರ್ ಲೆಕ್ಕದಲ್ಲಿ ಯೋಜನಾ ಅಂತ ಬಳಸಬೇಕಾದ್ರೆ ಸುಮಾರು 8 ಕಿಲೋಮೀಟರ್ ಒಂದು ಯೋಜನಾ ಅಂತ ಇದೆ. ಕೆಲವೊಂದು ಕಡೆ 12 ಕಿಲೋಮೀಟರ್ ಅಂತ ಕೂಡ ಹೇಳ್ತಾರೆ. ಅದೇ ಮರಗಳ ಲೆಕ್ಕಾಚಾರದಲ್ಲಿ ಯೋಜನಾ ಅಂತ ಹೇಳ್ಬೇಕಾದ್ರೆ ಹೇಗೆ ಅಂದ್ರೆ ನಾವು ನೋಡ್ತೇವೆ, ಈ ತೆಂಗಿನ ಮರ ಹತ್ತಾ ಇರ್ತಾರೆ. ತೆಂಗಿನ ಮರ ಹತ್ಬೇಕಾದ್ರೆ ಆ ಕಾಲಿಗೆ ಒಂದು ಹಗ್ಗ ಕಟ್ಕೊಂಡಿರ್ತಾರೆ. ಹಗ್ಗ ಕಟ್ಕೊಂಡು ಒಂದು ಜಿಗಿತಾರೆ. ಒಂದು ಜಿಗಿತವನ್ನು ಜಿಗಿದಾಗ ಎಷ್ಟು ಮೇಲಕ್ಕೆ ಹೋಗ್ತೀವೋ ಅದು ಒಂದು ಯೋಜನಾ ಅಂತ ಮರದ ಲೆಕ್ಕಾಚಾರದಲ್ಲಿ. ಹೀಗೆ ಒಂದೊಂದು ವಿಚಾರಗಳಲ್ಲಿ, ಒಂದೊಂದು ವಸ್ತುಗಳ ವಿಚಾರದಲ್ಲಿ ಯೋಜನದ ಲೆಕ್ಕಾಚಾರ ತುಂಬಾ ಬದಲಾಗ್ತಾ ಹೋಗುತ್ತೆ. ಹೀಗೆ ಆ ಬಂಗಾರದ ಲೆಕ್ಕದಲ್ಲಿ 200 ಯೋಜನದಷ್ಟು ಎತ್ತರ ಆ ಒಂದು ಇದು ಇತ್ತು, ಏನು ಸಮೃದ್ಧವಾದಂತ ಬಂಗಾರ ಇತ್ತು ನರಕಾಸುರನ ಪಟ್ಟಣದಲ್ಲಿ. ಅದು ಎಲ್ಲಿಂದ ಸಿಕ್ಕಿತ್ತು ಅವನಿಗೆ ಅಷ್ಟು ಬಂಗಾರ ಅಂತಂದ್ರೆ ನರಾಧಿಪಾನ್ ದೇವ ಗಂಧರ್ವ ನಾಗಾನ್ ಜಿತ್ವಾ ನೀತಂ.
ಅನೇಕ ನರಾಧಿಪರನ್ನ, ರಾಜ ಮಹಾರಾಜರುಗಳನ್ನ, ಮತ್ತು ದೇವ ಗಂಧರ್ವ ನಾಗಾನ್, ದೇವತೆಗಳನ್ನ, ಗಂಧರ್ವರನ್ನ, ನಾಗರನ್ನ, ಹೀಗೆ ಎಲ್ಲ ದೊಡ್ಡ ದೊಡ್ಡ ದುಡ್ಡಿರುವಂತಹ ವ್ಯಕ್ತಿಗಳನ್ನು ಕೂಡ ಆ ನರಕಾಸುರ ಸೋಲಿಸಿ ಏನ್ ಮಾಡಿದ್ದ, ತನ್ನ ನಗರಕ್ಕೆ ಹೇಮ ರತ್ನ ಉಚ್ಚ ರಾಶಿ, ಬಂಗಾರ ಮತ್ತು ರತ್ನ, ಅದರ ದೊಡ್ಡ ರಾಶಿಯೇನೆ ತನ್ನ ಪಟ್ಟಣದಲ್ಲಿ ಹಾಕಿಬಿಟ್ಟಿದ್ದ. ಪರಮಾತ್ಮ ಆ ನರಕನನ್ನ ಸೋಲಿಸಿ ಆ ಎಲ್ಲಾ ಬಂಗಾರವನ್ನು ಕೂಡ ತನ್ನ ಪಟ್ಟಣಕ್ಕೆ ಕಳುಹಿಸಿ ಕೊಟ್ಟ. ಹೀಗೆ ಆ ಆನೆಗಳನ್ನ ಪರಮಾತ್ಮ ದ್ವಾರಕ ಪಟ್ಟಣಕ್ಕೆ ಕಳುಹಿಸಿಕೊಟ್ಟ. ಅದೇ ರೀತಿಯಾಗಿ ಬಂಗಾರದ ರಾಶಿಯನ್ನು ಕೂಡ ಪರಮಾತ್ಮ ತನ್ನ ಪಟ್ಟಣಕ್ಕೆ ಕಳುಹಿಸಿ ಕೊಡ್ತಾ ಇದ್ದಾನೆ. ಮುಂದೆ ಮಹಾವೀರ್ಯೈಹಿ ನೈಋತೈಃ ರಾಕ್ಷಸೇಂದ್ರೈಃ ಭೌಮಾನೀತೈಃ ನಿರುತಿಂ ಯೋಧಯಿತ್ವ ಸಪ್ರಾಹಿಣೋತ್ ಸರ್ವರತ್ನೋಚ್ಚರಾಶಿಂ ಗಜಾಂಶ್ಚ ನಾರಾಯಣ ಆದಿದೇವಃ. ಪದಚ್ಛೇದ. ಮಹಾವೀರ್ಯೈಃ ನೈಋತೈಃ ರಾಕ್ಷಸೇಂದ್ರೈಃ ಭೌಮಾನೀತೈಃ ನಿರುತಿಂ ಯೋಧಯಿತ್ವ ಸಹ ಪ್ರಾಹಿಣೋತ್ ಸರ್ವರತ್ನೋಚ್ಚರಾಶಿಂ ಗಜಾನ್ ಚ ನಾರಾಯಣಃ ಆದಿದೇವಃ. ಆದಿದೇವನಾದಂತಹ ನಾರಾಯಣ ಅರ್ಥಾತ್ ಶ್ರೀಕೃಷ್ಣ ಪರಮಾತ್ಮ ತಾನೇ ಮಾಡಿದ ಆ ರತ್ನದ ರಾಶಿಯನ್ನ ಮತ್ತು ಆನೆಗಳನ್ನ ದ್ವಾರಕೆಗೆ ಕಳುಹಿಸಿಕೊಟ್ಟ. ಸರಿ, ಅಷ್ಟು ಅಪಾರವಾದಂತಹ ರತ್ನದ ರಾಶಿ, ಬಂಗಾರದ ರಾಶಿ, ಅದನ್ನ ದ್ವಾರಕಾ ಪಟ್ಟಣಕ್ಕೆ ಹೇಗೆ ಕಳುಹಿಸಿಕೊಟ್ಟ ಪರಮಾತ್ಮ? ಟ್ರಾನ್ಸ್ಪೋರ್ಟ್ ಹೇಗೆ ವ್ಯವಸ್ಥೆ ಮಾಡಿದ ಅಂತ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ. ನರಕಾಸುರನ ಹತ್ತಿರ ಒಂದು ದೊಡ್ಡ ರಾಕ್ಷಸರ ಟೀಮ್ ಇತ್ತು ಅಂತ. ಅದು ಹೇಗೆ ಇತ್ತು ಅಂತಂದ್ರೆ, ಅದು ವಾಸ್ತವಿಕವಾಗಿ ನಿರುತಿಯ ಟೀಮ್ ಅಂತೆ. ಅದು ನೈಋತ್ಯ ದಿಕ್ಕು ಅಂತ ಏನಿದೆ ಅದಕ್ಕೆ ಅಭಿಮಾನಿ ನಿರುತಿ ಅಂತ. ಅವನು ರಕ್ಷೋಧಿಪತಿ. ಇವತ್ತು ನಾವು ದೇವರ ಪೂಜೆ ಮಾಡಬೇಕಾದ್ರೆ ಆವರಣ ಪೂಜೆ ಅಂತ ಮಾಡ್ತೇವೆ. ಅಲ್ಲಿ ಹೇಳ್ತೇವೆ ನಿರುತಯೇ ರಕ್ಷೋಧಿಪತಯೇ ಸಾಯುಧಾಯ ಸವಾಹನಾಯ ಅಂತ. ಹಾಗೆ ನಿರುತಿ ಒಬ್ಬ ದೇವತೆ, ಆದ್ರೆ ರಾಕ್ಷಸ ಶರೀರ. ಆ ನಿರುತಿ ಆ ನರಕಾಸುರ ಮಾಡಿದ ಆ ನಿರುತಿಯೊಟ್ಟಿಗೆ ಯುದ್ಧವನ್ನು ಮಾಡಿ ಅವನನ್ನ ಸೋಲಿಸಿ ಅವರ ಸೈನಿಕರನ್ನು ಕರ್ಕೊಂಡು ಬಂದಿದ್ದ ಅಂತೆ. ಅಂದ್ರೆ ಆ ನಿರುತಿಯ ಸೈನಿಕರೇನಿದ್ದ ರಾಕ್ಷಸರು ಮಹಾಪರಾಕ್ರಮಶಾಲಿಗಳು. ಯಾವ ಕೆಲಸವನ್ನಾದರೂ ಕೂಡ ತಕ್ಷಣದಲ್ಲಿ ಅಚ್ಚುಕಟ್ಟಾಗಿ ಮಾಡಿ ಮುಗಿಸುವಂತ ಸಾಮರ್ಥ್ಯ ಅವರಿಗಿತ್ತು. ಹಾಗಾಗಿ ತನ್ನ ಕೆಲಸ ಕಾರ್ಯಗಳು ಸುಗಮವಾಗಲಿ ಅಂತ ನರಕಾಸುರ ಮಾಡಿದ್ದ, ನಿರುತಿಯನ್ನ ಸೋಲಿಸಿ ಅವನ ಕಡೆ ದುಡ್ಡು ಕಾಸಿಗೆ ತಗೊಂಬರ್ಲಿಲ್ಲ. ಬೆಳ್ಳಿ ಬಂಗಾರ ಏನು ಬೇಡ, ನನಗ್ ಯಾರು ಬೇಕು, ಇನ್ನ ಸರ್ವೆಂಟ್ಗಳು ಬೇಕು, ಇವ್ರು ಬೇಕು, ಸೇವಕರು ಬೇಕು ಅಂತ. ಹೀಗೆ ಆ ರಾಕ್ಷಸರನ್ನ ನರಕಾಸುರ ಕರೆದುಕೊಂಡು ಬಂದಿದ್ದ. ಈಗ ಪರಮಾತ್ಮ ಅದೇ ರಾಕ್ಷಸರ ಮೂಲಕ ತಾನು ಆ ಎಲ್ಲ ರತ್ನದ ರಾಶಿಯನ್ನ, ಬಂಗಾರದ ರಾಶಿಯನ್ನ, ಸರ್ವ ರತ್ನೋಚ್ಚ ರಾಶಿಂ ಗಜಾಂಶ್ಚ ಆನೆಗಳನ್ನ ಪರಮಾತ್ಮ ಪ್ರಾಹಿಣೋತ್ ಕಳುಹಿಸಿಕೊಟ್ಟ. ಅರ್ಥಾತ್ ಆ ಪ್ರಾಗ್ಜ್ಯೋತಿಷಪುರದಿಂದಾಗಿ ತನ್ನ ನಗರವಾದಂತಹ ದ್ವಾರಕಾ ಪಟ್ಟಣಕ್ಕೆ ಆ ಎಲ್ಲ ಸಂಪತ್ತನ್ನ, ಆನೆಗಳನ್ನ ಎಲ್ಲವನ್ನು ಕೂಡ ಪರಮಾತ್ಮ ಆ ರಾಕ್ಷಸರ ಮೂಲಕ ಪರಮಾತ್ಮ
ಕಳುಹಿಸಿ ಕೊಡ್ತಾ ಇದ್ದಾನೆ. ಅದಕ್ಕೆ ಆಚಾರ್ಯಲ್ಲಿ ಹೇಳ್ತಾ ಇದ್ದಾರೆ, ರಾಕ್ಷಸೇಂದ್ರೈಹಿ ಅಂತ. ಅವರು ರಾಕ್ಷಸ ಅಂದ ತಕ್ಷಣ ನಮಗೆ ಯಾರೋ ದುಷ್ಟರು, ದುಷ್ಟ ಸ್ವಭಾವ ಅಂತ ತಿಳ್ಕೊಬಾರ್ದು. ರಾಕ್ಷಸ ಇಂದ್ರೈಹಿ, ಅವರು ಜಾತಿ ರಾಕ್ಷಸ ಜಾತಿ ಅಷ್ಟೇ, ಆದ್ರೆ ಸ್ವಭಾವ ಕೆಟ್ಟದಿರ್ಲಿಲ್ಲ. ಅಂತಹ ಅವರ ಮೂಲಕ ಪರಮಾತ್ಮ ತಾನು ಎಲ್ಲ ಸಂಪತ್ತನ್ನು ಕೂಡ ಕಳಿಸಿ ಕೊಡ್ತಾ ಇದ್ದಾನೆ. ಅದಾದ ಮೇಲೆ ನರಕಾಸುರನ ಹತ್ತಿರ ಇದ್ದಂತಹ 16,100 ಜನ ಕನ್ಯೆಯರ ವಿವಾಹ ಎಂಬುದೆಲ್ಲ ಆಗುತ್ತೆ. ಅದನ್ನ ಮತ್ತೆ ನಾವು ನಾಳೆಯ ಪಾಠದಲ್ಲಿ ಚಿಂತನೆ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.